ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಯಾರಿಗೆ ನೀನು ಏನು ನೀಡಿರುವೆ, ಯಾರಿಗೆ ಯಾವಾಗ ನೀನು ಯಾವ ಸಹಾಯವನ್ನು ಮಾಡಿರುವೆ ಎಂಬುದನ್ನು ನಿನ್ನಿಂದ ಆ ಸಹಾಯವನ್ನು ಪಡೆದವರು ಮರೆತಿರಲಿ. ಪಡೆಯುವವರು ಪಡೆದದ್ದನ್ನು ಮರೆತು ಹೋಗುವುದು ಸಹಜವೇ ಅಲ್ಲವೇ? ನೀಡಿದ ನೀನು ಮರೆತು ಬಿಡು. ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ನೀಡಿ ಮರೆತು ಹೋಗುವುದು ಪುಣ್ಯವೇ ಆಗಿದೆ. ಏಕೆಂದರೆ ಅದರಲ್ಲಿ ನಾನು ಎಂಬುವ ಭಾವನೆ ಇರುವುದಿಲ್ಲ. ಸೇವೆ ಮಾತ್ರವೇ ಅದರ ಉದ್ದೇಶವಾಗಿರುತ್ತದೆ. ನಿನ್ನಲ್ಲಿರುವ ಪವಿತ್ರತೆ ಮಾತ್ರವೇ ನಿನಗೆ ಸದಾ ನೆನಪಿರಲಿ. ಮಾಡಿದ ಸೇವೆಯನ್ನು, ಒಳ್ಳೆಯದನ್ನು, ಸಹಾಯವನ್ನು, ನೀಡಿದ ದಾನವನ್ನು ಮರೆತು ಬಿಡು. ನೀನು ತೋರಿಸಿದ ಕರುಣೆಗೆ ಕೃತಜ್ಞತೆ ನಿನಗೆ ಬಂದು ಸೇರಲಿಲ್ಲವೆಂದರೂ ಆಶೀರ್ವಾದಗಳು ಹೇರಳವಾಗಿ ಬಂದು ಸೇರುತ್ತವೆ. ಖಂಡಿತವಾಗಿಯೂ ನಿನ್ನ ಪುಣ್ಯಗಳು ನಿನ್ನನ್ನು ಕಾಪಾಡುತ್ತವೆ. ನಿನ್ನಲ್ಲಿರುವುದು ಸಾಧಾರಣ ಶಕ್ತಿಯಲ್ಲ. ನೀನು ಎಲ್ಲರ ಹಾಗೆಯಲ್ಲ. ನೀನು ಜನಸಮೂಹದಲ್ಲಿ ಒಂದಾಗಲು ಜನ್ಮಿಸಿಲ್ಲ. ನೀನು ಅನನ್ಯ, ನೀನು ಶ್ರೇಷ್ಠ. ನೀನು ಈ ಸಾಯಿಯ ಮಗು. ನನ್ನ ಮಗುವೆ, ನಿನ್ನದೇ ಆದ ಒಂದು ಪ್ರಪಂಚವಿದೆ ಎಂದು ನಂಬು. ಆ ಪ್ರಪಂಚದಲ್ಲಿ ಯಾರು ಏನು ಮಾಡಿದರೂ ಮಾಡದಿದ್ದರೂ ನಿನಗೆ ಚಿಂತೆಯಿಲ್ಲ. ನಿನ್ನ ಕೆಲಸದ ಮೇಲೆ ನಿನಗೆ ಅಪಾರವಾದ ಭಕ್ತಿ ಇದೆ. ಎಲ್ಲರಿಗೋಸ್ಕರ ನಿನ್ನ ಮನಸ್ಸಿನಲ್ಲಿ ಕರುಣೆ ಇದೆ. ಅದೇ ನಿನ್ನ ಸಾಯಿ ಪ್ರಪಂಚ. ನಾನಿದ್ದೇನೆ, ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.